ಏನು ಇವತ್ತಿನ ದಿನ ಏನು ಜನವರಿ 26ನೇ ತಾರೀಕು ತಾಲೂಕು ಆಡಳಿತ ತಾಲೂಕು ಆಡಳಿತದಿಂದ ಈಗಾಗಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತಾಲೂಕು ಕಚೇರಿ ಮುಂದೆ ನಿಲ್ಲಿಸಿದ್ವಿ. ಅದನ್ನು ಅಧಿಕೃತವಾಗಿ ಲೋಕಾರ್ಪಣೆ ಮಾಡಬೇಕು, ಒಂದು ಉದ್ಘಾಟನೆ ಮಾಡುವ ಒಂದು ಸಲುವಾಗಿ ಇವತ್ತು ನಮ್ಮ ದಂಡಿಗನಹಳ್ಳಿ ಹೋಬಳಿಯಿಂದ ನಮ್ಮ ಚನ್ನರಾಯಪಟ್ಟಣ ತಾಲೂಕು ದಲಿತ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾದಂತಹ DS ರವೀಣ್ಣವರ ಒಂದು ನೇತೃತ್ವ ಹಾಗೂ ಇನ್ನೂ ಅನೇಕ ನಮ್ಮ ಅನೇಕೆರೆ ವಿದ್ಯಾಪ್ರಸಾದ್ ಅವರು, ಕೃಷ್ಣಣ್ಣವರು, ಮತ್ತು CATU ಅಧ್ಯಕ್ಷರಾದಂಥ ಚಂದ್ರಣ್ಣವರು ಹಾಗೂ ದೇವರಾಜಣ್ಣವರು, ನಾರಾಯಣವರು, ಮಂಜಣ್ಣ, ಗಣೇಶಣ್ಣವರು, ನಮ್ಮ ಮನವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು, ಶಿವು, ಎಲ್ಲ ಮುಖಂಡರುಗಳು, ನಮ್ಮ ತಾಲೂಕಿನ ಹೋಬಳಿಯ ಎಲ್ಲ ದಲಿತ ಹೋರಾಟಗಾರರು, ಕಾರ್ಮಿಕ ಹೋರಾಟಗಾರರು, ಎಲ್ಲ ಮುಖಂಡರುಗಳು ಸೇರಿ ಅತಿ ಹೆಚ್ಚಿನ ಜನ ನಮ್ಮ ಆ ಒಂದು ಜನವರಿ 26ನೇ ತಾರೀಕಿನ ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನ ನಮ್ಮ ಹೋಬಳಿಯಿಂದ ಹೋಗಬೇಕು ಅನ್ನೋ ಉದ್ದೇಶದಿಂದ ಒಂದು ಸಭೆಯನ್ನು ಇವತ್ತು ಸೇರಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ. ನಮ್ಮ ಹೋಬಳಿಯಿಂದ ಕನಿಷ್ಠ ಒಂದು 2,000-3,000 ಜನ ಆ ಒಂದು ಸಭೆಗೆ ನಾವು ಹೋಗಬೇಕು ಅಂತ ಇವತ್ತು ನಿರ್ಣಯವನ್ನು ಮಾಡಿದ್ದೀವಿ. ಹಾಗೆ ಸಾಹಿತಿಗಳಾದಂತಹ ನಮ್ಮ ನಂಜುಂಡಯ್ಯನವರು ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಗೆ ಸೇರಿದ್ದಾರೆ. ಏನು ನಮ್ಮ ಹೋಬಳಿಯಲ್ಲಿ ಏನು ಒಂದು 6 ಪಂಚಾಯಿತಿಗಳಿದ್ದಾವೆ. ಪ್ರತಿ ಪಂಚಾಯಿತಿಗೂ ಕೂಡ ಗಾಡಿಗಳನ್ನು ವೆಹಿಕಲ್ ಬಿಡ್ತಕ್ಕಂಥದ್ದು, ಆ ಒಂದು ಸಭೆಗೆ ಅತಿ ಹೆಚ್ಚಿನ ಜನ ಬರಬೇಕು. ಪ್ರತಿ ಹಳ್ಳಿಗಳಿಂದಲೂ ಜನ ಬಂದು ಅವತ್ತಿನ ಒಂದು ಉದ್ಘಾಟನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಘಾಟನಾ ಒಂದು ಆ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ನಮ್ಮ ಹೋಬಳಿಯ ಎಲ್ಲ ಮುಖಂಡರುಗಳನ್ನು ನಾವು ಈ ಸಭೆಯ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ನಮ್ಮ ದಂಡಿಗನಹಳ್ಳಿ ಹೋಬಳಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಅನಾವರಣದ ಒಂದು ಕಾರ್ಯಕ್ರಮದ ನಿಮಿತ್ತ ನಮ್ಮ ದಂಡಿಗನಹಳ್ಳಿ ಹೋಬಳಿಯ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಎಲ್ಲ ಮುಖಂಡರು, ಸಾರ್ವಜನಿಕರನ್ನು ಒಳಗೊಂಡಂತೆ ನಾವು ಇವತ್ತು ಒಂದು ಸಭೆಯನ್ನು ಮಾಡಿದ್ವಿ. ಈ ಸಭೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಆಯ್ತಾ ಇರೋದು ನಮ್ಮೆಲ್ಲರಿಗೂ ಒಂಥರ ಖುಷಿ ಮತ್ತು ಸಂತೋಷದ ವಿಚಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳವ್ರೆ, ನೀನು ಈ ಭೂಮಿ ಮೇಲೆ ಅನ್ಯಾಯವನ್ನು ಪ್ರತಿಭಟನೆ ಮಾಡದೇ ಇದ್ದರೆ ಈ ಭೂಮಿಲಿ ಇದ್ದರೂ ಕೂಡ ಸತ್ತಂತೆ. ಒಬ್ರಿಗಲ್ಲ ರೀ ಮಾಡಿರೋದು, ಇಡೀ ನಮ್ಮ ಸಮುದಾಯಕ್ಕೆ ಮಾಡವ್ರೆ. ಆಯಿತು, ಈಗ ನಾವು ಎಲೆಕ್ಷನ್ ಕಂಟೆಸ್ಟೆಂಟ್ ಮಾಡ್ತೀವಿ, ಯಾವ ಬೇಸ್ ಮೇಲೆ ಮಾಡ್ತೀವಿ? ನಾವು ಅಂಬೇಡ್ಕರ್ ಕೊಟ್ಟಿರೋವಂಥ ಒಂದು ಓಟಿನ ಹಕ್ಕು, ಅದು ಯಾರು ಕೊಟ್ಟವ್ರೆ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥ ವಿಚಾರ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಏನು ಜನವರಿ 26 ಬಾಬಾ ಸಾಹೇಬ್ರ ವಿಶ್ವರತ್ನ, ವಿಶ್ವಮಾನವ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಪ್ರತಿಮೆ ದಿನಾಂಕ 26/1/2026 ತಾಲೂಕು ಕಚೇರಿ ಮುಂದೆ ಅನಾವರಣ ಆಗ್ತಾಯಿದೆ. ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಇವತ್ತೇನು ನಮ್ಮ ದಂಡಿಗನಹಳ್ಳಿ ಹೋಬಳಿಯ ತಾಲೂಕಿನ ಆಡಳಿತದ ವತಿಯಿಂದ ಏನು ದಂಡಿಗನಹಳ್ಳಿ ಹೋಬಳಿ ಸಭೆ ಕರೆದಿದ್ವಿ. ಆ ಸಭೆಗೆ ಎಲ್ಲ ನಮ್ಮ ದಂಡಿಗನಹಳ್ಳಿ ಹೋಬಳಿಯ ಮುಖಂಡರು, ಸಂಘಟನೆ ಕಾರ್ಯಕರ್ತರು ಎಲ್ಲ ಭಾಗವಹಿಸಿದ್ರು. ಅವ್ರಿಗೆಲ್ಲರಿಗೂ ಒಂದು ಸ್ವಾಗತ ಹೇಳ್ತಾ, ಆ ದಿನ ಏನು 26ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಇರೋದ್ರಿಂದ ಇದು ಸರ್ಕಾರಿ ಕಾರ್ಯಕ್ರಮ, ಟೋಟಲ್ ಸರ್ಕಾರಿ ಕಾರ್ಯಕ್ರಮ ವತಿಯಿಂದಲೇ ಕಾರ್ಯಕ್ರಮ ನಡೀತಿರೋದು. ಹಂಗಾಗಿ ಪಕ್ಷಾತೀತವಾಗಿ ಮತ್ತು ನಮ್ಮ ಎಲ್ಲ ಬಂಧುಗಳು, ಎಲ್ಲ ಸ್ನೇಹಿತರು, ಬಂಧುಗಳು, ಈ ದಂಡಿಗನಹಳ್ಳಿ ಎಲ್ಲ ಕಾರ್ಯಕರ್ತರು ಎಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ಅವರು ಈ ಕೆಲವರು ಏನಾಯಿತೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ಒಂದು SC/ST ಸಮುದಾಯಕ್ಕೆ ಸೀಮಿತ ಅಂತ ಅನ್ನೋದು ಆ ಭಾವನೆ ಬಂದಿದೆ. ಇವತ್ತು ಕಾನ್ಸ್ಟಿಟ್ಯೂಷನ್ ಬರೆದಿರೋದು ಏನು 140 ಕೋಟಿ ಜನಸಂಖ್ಯೆ ಇದೆ ಭಾರತ ದೇಶದಲ್ಲಿ. ಆ 140 ಕೋಟಿ ಜನಸಂಖ್ಯೆಗೂ ಕೂಡ ಒಂದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬರೆದಿರೋದು. ಹೋಬಳಿಯ ಎಲ್ಲ ನನ್ನ ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಎಲ್ಲ ಬಂಧುಗಳೇ, ಇದೊಂದು ಐತಿಹಾಸಿಕ ಸಭೆ. ಇವತ್ತು ಎಲ್ಲ ಅಹಿಂದ ವರ್ಗ ಇಲ್ಲಿ ಸೇರಿ ನಾವು ಮಾಡ್ತಾ ಇದ್ದೀವಿ. ಇದೊಂದು ಐತಿಹಾಸಿಕ ಸಭೆ, ಅದರಲ್ಲೂ ಐತಿಹಾಸಿಕವಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜನವರಿ 26 ಈ ತಾಲೂಕಿನಲ್ಲಿ ಇಷ್ಟೊಂದು ದಿವಸ ಸ್ವತಃ ಬಂದು ಇಷ್ಟೊಂದು ದಿವಸ ಆದರೂ ಕೂಡ
ಇಲ್ಲಿವರೆಗೂ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡೋಕ್ಕಾಗದಿರಲಿಲ್ಲ. ಈಗ ಕಾಲ ಕೂಡಿ ಬಂದಿದೆ, ಅದೊಂದು ಸುವರ್ಣ ಯುಗ ಆಗ್ತದೆ. ಆದ್ದರಿಂದ ನಮ್ಮ ಈ ದಂಡಿನಹಳ್ಳಿ ಹೋಬಳಿಯ ಎಲ್ಲ ಬಾಂಧವರು, ವಲಯ, ಮಾದ್ಗ, ಕೊರ್ಮ, ಕೊರ್ಚ, ವಡ್ಡ, ಬೋಬಿ, ಲಿಂಗಾಯತ, ಮುಸ್ಲಿಮ್ಸು ಎಲ್ಲ ಬಾಂಧವರಿಗೂ ಆ ಅಂಬೇಡ್ಕರ್ ತಾತ ಕಾನೂನು ಬರೆದಿರ್ತಕ್ಕಂಥದ್ದು ಅವರು ಅನುಭವಿಸ್ತಾ ಇರ್ತಕ್ಕಂಥದ್ದು, ಉಣ್ತಾ ಇದ್ದಾರೆ, ಬೆಳ್ತಾರೆ. ನಾನು ಕೂಡ ಅಂಬೇಡ್ಕರ್ ಆ ಕೊಡುಗೆ ಇಲ್ಲದೆ ಇದ್ದರೆ, ಅವರ ಋಣ ಇಲ್ಲದೆ ಇದ್ದರೆ ಈ ಬಟ್ಟೆ ಹಾಕೋಕ್ಕಾಗ್ತಿರಲಿಲ್ಲ, ನಾನು ಓದೋಕ್ಕಾಗ್ತಿರಲಿಲ್ಲ, ಒಂದು ಕೆಲಸಕ್ಕೆ ಇಡ್ಸೋಕ್ಕಾಗ್ತಿರಲಿಲ್ಲ. ಅಂಥ ಒಂದು ಅರಿವನ್ನು ನಾವು ಹಳ್ಳಿಲಿ, ಈ ಗ್ರಾಮೀಣ ಪ್ರದೇಶ ಹಳ್ಳಿಗೂ ಮೂಡಿಸ್ಬೇಕಾಗಿದೆ. ನಿಮ್ಮ ಜಮೀನಾಗಲಿ, ನಿಮ್ಮ ಆಸ್ತಿ ಆಗಲಿ, ನಿಮ್ಮ ಹಣ ಆಗಲಿ ಎಲ್ಲ ದೊಡಗಬೇಕಾದ್ರೆ ಇವತ್ತು ಎಲ್ಲ ಸಾರ್ವಜನಿಕವಾದ ಉಪಯೋಗ ಪಡ್ಕೊಂಡಿರೋದ್ರಿಂದ ನೀವು ಈ ರೀತಿಯ ಬರಲೇಬೇಕಿಂತ ಕಾರ್ಯಕ್ರಮಕ್ಕೆ ನಾವು ಎಲ್ಲರಿಗೂ ಮನವೊಲಿಸಬೇಕಾಗಿದೆ. ಮನೆ ಮನೆಗೆ ಹೋಗಿ ಮನಸ್ಸುಗಳಿಗೆ ಮುಟ್ಟಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಅದರಿಂದ ಇದು ಇಲ್ಲಿ ಒಂದು 10-15 ಜನ ಸೇರಿದ್ದೀವಿ. ಇದು 10-15 ಜನ ಅಲ್ಲ, ಈ ಹೋಬಳಿಯ ಪಿಲ್ಲರ್ಗಳು ಇವೆಲ್ಲ ಒಂದು ದೊಡ್ಡ ಪಿಲ್ಲರ್ಗಳು, ಒಂದು ಮನೆಗೆ ದೊಡ್ಡ ಕಂಬ ಆಗಿದೆ ಹಿಂಗೆ, ಆ ಥರ ಪಿಲ್ಲರ್ಗಳು ನಾವೇ ಸಾಕು. ಅವರು ಒಬ್ಬೊಬ್ಬ 10-20 ಜನನ ತಯಾರು ಮಾಡಿದರೆ ಎಲ್ಲರೂ ಒಂದು ಮನವರಿಕೆ ಆಯ್ತದೆ. ಅಂಬೇಡ್ಕರ್ ಕೊಟ್ಟಂಥ ಅವನ ಕೊಡುಗೆ, ಅವರ ಪರಿಶ್ರಮದ ಫಲ ನಮಗೆ ಎಲ್ಲರಿಗೂ ಸಾರ್ಥಕವಾಗ್ತದೆ. ಅದರಿಂದ